ಕೆಲವು ಪದಾರ್ಥಗಳು ಅಂದರೆ ಮಳೆಗಾಲದಲ್ಲಿ ವಾತಾವರಣ ಸ್ವಲ್ಪ ಬದಲಾಗುತ್ತೆ. ಕೆಲವು ಕ್ರಿಮಿಗಳು ಅಂದರೆ ನಾವು ವೈರಸಸ್ ಅಂತೀವಲ್ಲ, ವೈರಸಸ್ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಸೊ ಈ ಸಮಯದಲ್ಲಿ ಹೊರಗಡೆ ತಿನ್ನುವಂಥ ಪದಾರ್ಥಗಳು ಅಂದರೆ ಈ ಹಸಿ ಪದಾರ್ಥ ಅಂತೀವಲ್ಲ, ಅನ್ಕುಕ್ಡ್ ಆಹಾರ ಅಂತೀವಲ್ಲ, ಅದು ಸ್ವಲ್ಪ ಅಪಾಯಕರ ಆಗಿರ್ಬೋದು. ಯಾಕಂದರೆ ಅದು ಕಂಟ್ಯಾಮಿನೇಷನ್ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಮನೆಯಲ್ಲಿ ಮಾಡಿದ್ರೆ ನಾವು ಸಾಧಾರಣವಾಗಿ ಎಚ್ಚರಿಕೆಯಿಂದ ಮಾಡ್ತೀವಿ, ಕುಕ್ಟು ಸರಿಯಾಗಿ ಬೇಯಿಸ್ತೀವಿ. ಅದರಿಂದ ಆ ಥರ ಹೆಚ್ಚಿಗೆ ಹೊರಗಡೆ ತಿನ್ನುವಂಥ ಎಸ್ಪೆಷಲಿ ಹಸಿ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದರಿಂದ ದೇಹಕ್ಕೆ ಅಪಾಯ ಆಗ್ಬೋದು ಅಂತ ನಾವು ಹೇಳ್ತೀವಿ. ಇದರಿಂದ ಹಲ್ಲಿಗೆ ಏನಾದರೂ ಪ್ರಭಾವ ಆಗುತ್ತೆ ಅಂತ ಏನೋ ಡೈರೆಕ್ಟ್ ಏನೋ ಅಸೋಸಿಯೇಷನ್ ಇಲ್ಲ. ಇದು ಜನರಲ್ ಹೆಲ್ತಿಂದು ವಿಷಯ. ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಯಾಕಂದರೆ ನಾವು ಸಾಧಾರಣವಾಗಿ ನೋಡೋದು ಹುಳುಕಾಗಿ ಮಗುವಿಗೆ ತೊಂದರೆ ಆಗಿ ಮುಖ ಊದ್ಕೊಂಡು ರಾತ್ರಿ ಎಲ್ಲ ಹತ್ತು ಬರುವಂಥ ಸಮಸ್ಯೆ ಆಗೋದು ಭಾಳ ಬೇಜಾರಾಗುತ್ತೆ. ಯಾಕಂದರೆ ಇದು ಹುಳುಕನ್ನೋದು ಭಾಳ ಸುಲಭವಾಗಿ ತಡೆಯೋಕ್ಕಾಗೋಂಥ ವಿಷಯ. ತಡೆಯೋಕ್ಕಾಗಂಥ ವಿಷಯನ ಇಷ್ಟು ದೊಡ್ಡ ಸಮಸ್ಯೆ ಅಂತ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಅನ್ನೋದು ಭಾಳ ವ್ಯತ್ಯಯ ಆಗುತ್ತೆ ಅಂತ ಹೇಳ್ಬೋದು. ಹುಳುಕು ಆಗೋದು ಒಂದು ತಿನ್ನುವ ಆಹಾರ ಪದಾರ್ಥದಿಂದ, ಅಂದರೆ ಸಿಹಿ ಪದಾರ್ಥ ಹೆಚ್ಚಿಗೆ ಸಮಯ ಹೆಚ್ಚು ಕ್ವಾಂಟಿಟಿಯಿಂದ ತುಂಬ ಹಲ್ ಮೇಲೆ ಮಿಗುವಂಥ ಸಿಹಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಆಗುತ್ತೆ. ಇನ್ನೊಂದು ಬಾಯಲ್ಲಿ ಇರುವಂಥ ಕ್ರಿಮಿಗಳ ಪ್ರಭಾವದಿಂದ, ಅದು ಸಿಹಿ ಪದಾರ್ಥದಿಂದ ಆಮ್ಲಗಳು ಉತ್ಪತ್ತಿಯಾಗಿ ಅದರಿಂದ ಹಲ್ಲುಗಳು ಹಾಳಾಗುತ್ತೆ ಅಂತ ಇದು ಸಾಧಾರಣವಾಗಿ ಎಲ್ರಿಗೂ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಇದು ತಡೆಯೋ ರೀತಿ ಭಾಳ ಸುಲಭ. ಕ್ರಿಮಿಗಳು ಕಮ್ಮಿ ಆದರೆ ಉಳುಕು ಕಮ್ಮಿ ಆಗುತ್ತೆ. ಸಿಹಿ ಪದಾರ್ಥ ತಿನ್ನೋದು ಕಮ್ಮಿ ಮಾಡಿದ್ರೆ ಉಳುಕು ಕಮ್ಮಿ ಆಗುತ್ತೆ. ಸುಲಭ. ಬಟ್ ಇಷ್ಟು ಸುಲಭವಾದಂಥ ಸಮಸ್ಯೆನ ಯಾಕೆ ತಡೆಯೋದು ಅಷ್ಟು ಕಷ್ಟ ಅಂತ ಅನಿಸುತ್ತೆ. ನಾವು ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ರೆ ಸಿಹಿ ಪದಾರ್ಥ ತಿಂದೇನೆ ಇರೋಕ್ಕಾಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅಡ್ವರ್ಟೈಸ್ಮೆಂಟ್ಸ್ ರನ್ ಆಗುತ್ತೆ. ಎಲ್ಲ ಅಡ್ವರ್ಟೈಸ್ಮೆಂಟ್ಸು ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ನೀಡುವಂಥ ರೀತಿಯಲ್ಲಿ ಅವರು ಬಿಸ್ಕೆಟ್ ತಿಂದೇ ಹೋದರೆ ನಿಮಗೆ ಜೀವನನೇ ಇಲ್ಲ ಅನ್ನೋದ್ರ ಅಷ್ಟಿಗೆ ಅಡ್ವರ್ಟೈಸ್ ಮಾಡ್ತಾರೆ. ಚಾಕ್ಲೇಟ್ಗಳು ತಿಂದೇನೆ ನಿಮ್ಮ ಕ್ವಾಲಿಟಿ ಆಫ್ ಲೈಫೇ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಆಗುತ್ತೆ. ಬಟ್ ಇದೊಂದು ರೀತಿ. ಯಾವಾಗ ನೋಡಿದ್ರೆ ನಾವು ತಿನ್ನುವ ಪದಾರ್ಥ 10 ಭಾಗ ಅಂತ ಅಂದ್ಕೊಂಡ್ರೆ ಅದರಲ್ಲಿ 4 ಭಾಗ ನಮ್ಮ ಸಾಧಾರಣವಾಗಿ ಅನ್ನ ರಾಗಿ ಏನೇನು ಸ್ಟೇಪಲ್ ಫುಡ್ ಅಂತೀವಲ್ಲ, ಇನ್ನು 3 ಭಾಗ ಬಂದು ಹಣ್ಣು ಹಂಪಲು, ಇನ್ನು 1 ಭಾಗ ಬಂದು ನಮ್ಮದು ಹಾಲು ಇಲ್ಲ ಮಾಂಸ, ಕಾಳು, ಪ್ರೋಟೀನ್ಸ್ ಅಂತ ಹೇಳ್ತೀವಲ್ಲ ಅದು. ಇದರಲ್ಲಿ 1% ಮಾತ್ರ, 1 ಭಾಗ ಮಾತ್ರ ಸಕ್ಕರೆ ಮತ್ತು ಎಣ್ಣೆ. ನಮ್ಮಲ್ಲಿ ಏನಂದರೆ ಇದು ಉಲ್ಟಾ ಆಗ್ಬಿಟ್ಟಿರುತ್ತೆ. ಮಗು ಜಂಕ್ ಫುಡ್ ಬಿಟ್ಟು, ಜಂಕ್ ಫುಡ್ ಎಷ್ಟು ಮಟ್ಟಿಗೆ ತಿಂತಾರಂದರೆ ಆಹಾರ ಪದಾರ್ಥವನ್ನೇ ತಿನ್ನೋದಿಲ್ಲ ಅನ್ನೋ ಮಟ್ಟಿಗೆ ಮಕ್ಕಳು ರೂಢಿ ಮಾಡ್ಕೊಂಬಿಡ್ತಾರೆ. ಇದರಿಂದ ಸಿಹಿ ಪದಾರ್ಥ ನಾವು ಹೇಳೋದು ಎಷ್ಟಂದರೆ, ಸಿಹಿ ಪದಾರ್ಥ ಕೊಡಲೇಬೇಡಿ ಅಂತ ಹೇಳೋದಿಲ್ಲ, ಸಿಹಿ ಪದಾರ್ಥ ಕಮ್ಮಿ ಮಾಡಿ ಅಂತ. ಕಮ್ಮಿ ಮಾಡೋದು ಹೇಗಂದರೆ ಮಧ್ಯದಲ್ಲಿ ಕೊಡಬೇಡಿ. ವಿಷಯ ಏನಂದರೆ, ಹೆಚ್ಚಿಗೆ ಸಮಯ ತಿಂದಷ್ಟು ಬಾಯಲ್ಲಿ ಸಕ್ಕರೆ ಮಿಕ್ಕಿರುತ್ತೆ. ಬಾಯಲ್ಲಿ ಸಕ್ಕರೆ ಮಿಕ್ಕದಾಗಲೆಲ್ಲ, ಬಾಯಲ್ಲಿ ಸಕ್ಕರೆ ಇದ್ದರೆ ಬಾಯಲ್ಲಿರೋಂಥ ಕ್ರಿಮಿಗಳು ಅದನ್ನು ಉಪಯೋಗಿಸ್ಕೊಂಡು ಆ್ಯಸಿಡ್ಸನ್ನು ಉತ್ಪತ್ತಿ ಮಾಡೋದ್ರಿಂದ ಉಳುಕಾಗುತ್ತೆ. ಸೊ ಹೆಚ್ಚಿಗೆ ಸಮಯ ಸಕ್ಕರೆ ಸಿಹಿ ಪದಾರ್ಥ ತಿಂದೇ ಹೋದರೆ
ಬಾಯಲ್ಲಿ ಸಕ್ಕರೆ ಮಿಕ್ಕೋದಿಲ್ಲ, ಉಳ್ಕ ಆಗೋದಿಲ್ಲ, ಅಷ್ಟೇ ವಿಷಯ. ಇನ್ನೊಂದು ಏನಂದರೆ, ಸಾಧಾರಣವಾಗಿ ತಂದೆ ತಾಯಿಗಳು ಏನಂದರೆ, ಡಾಕ್ಟ್ರೆ ಚಾಕ್ಲೇಟ್ ಕೊಟ್ಬಿಟ್ಟೆ ತಕ್ಷಣ ಬಾಯಿ ಮುಕ್ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ನಮ್ಮ ಪರಿಶೀಲನೆಯಲ್ಲಿ ನಾವು ನೋಡುವಾಗ ಎಷ್ಟು ಮಟ್ಟಿಗೆ ಅದರದ್ದು ಎಫೆಕ್ಟ್ ಇರುತ್ತಂದರೆ, ಸಿಹಿ ಪದಾರ್ಥ ಬಾಯೊಳಗೆ ಹೋಗಿದ್ದೇನೆ, ಅದು ಸುಮಾರು ಅದರ ಪ್ರಭಾವ ಇರುತ್ತೆ ಅಂತ ಗೊತ್ತು, ಬಟ್ ಅದು ನಮಗೆ ಡಿಟೆಕ್ಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಅಬ್ಸಾರ್ಪ್ಷನ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ತಿಂದೇ ಇರೋದು ಮುಖ್ಯ. ಹೆಚ್ಚಿಗೆ ಸಮಯ, ಹೆಚ್ಚಿಗೆ ಕ್ವಾಂಟಿಟಿ ಕಮ್ಮಿ ಮಾಡಬೇಕು. ಐಡಿಯಾ ಅಂದರೆ, ನಾವು ಸಾಧಾರಣ ಮಕ್ಕಳಲ್ಲಿ ತಂದೆ ತಾಯಿಗಳು ಟ್ರೀಟ್ಮೆಂಟಿಗೆ ಬರುವಾಗ ನಾವು ಹೇಳೋದೇನೆಂದರೆ, ನೀವು ಅಟ್ಲೀಸ್ಟ್ 50% ಆದರೂ ಕಮ್ಮಿ ಮಾಡಿ, ನಾವು ಬಾಕಿ ನಾವು ನೋಡ್ಕೊಳ್ತೀವಿ. ನೀವು ಏನು ಕಮ್ಮಿ ಮಾಡಲಿಲ್ಲ, ನೀವು ಟ್ರೀಟ್ಮೆಂಟ್ ಮಾಡಿ ಅಂದರೆ ನಮ್ಮ ಕೈಯಲ್ಲಾಗಲ್ಲ. ಯಾಕಂದರೆ ಕಾರಣ ನೋಡ್ಕೊಳ್ದೆ ಹೋದರೆ ನಮಗೆ ಟ್ರೀಟ್ಮೆಂಟೂ, ಯಾಕಂದರೆ ಉಳುಕು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಇನ್ನೊಂದು ವಿಷಯ ಅಂದರೆ, ಕ್ರಿಮಿಗಳನ್ನ ಕಮ್ಮಿ ಮಾಡೋದು, ಬಾಯೊಳಗೆ ಕ್ರಿಮಿಗಳನ್ನ ಕಮ್ಮಿ ಮಾಡೋದಂದರೆ ಕ್ಲೀನಾಗಿ ಹಲ್ಲುಜ್ಜಬೇಕು, ಸ್ವಚ್ಛವಾಗಿ ಹಲ್ಲುಜ್ಜಬೇಕು. ನಾವು ಸಾಧಾರಣವಾಗಿ ಹಾಸ್ಯವಾಗಿ ನಾವು ಹೇಳೋದೇನೆಂದರೆ, ಹಲ್ಲುಜ್ಜೋದ್ರಲ್ಲಿ ಡೆಮಾಕ್ರಸಿ ಇಲ್ಲ. ದೇರ್ ಈಸ್ ನೋ ಡೆಮಾಕ್ರಸಿ ಇನ್ ಗೆಟಿಂಗ್ ಯುವರ್ ಚೈಲ್ಡ್ ಟು ಬ್ರಷ್ ದೇರ್ ಟೀತ್. ದಿವಸಕ್ಕೆ 2 ಸಲ ಕಡ್ಡಾಯವಾಗಿ ಬ್ರಷ್ ಮಾಡಬೇಕು. ಬೆಳಿಗ್ಗೆ ಒಂದು ಸರಿ, ರಾತ್ರಿ ಒಂದು ಸರಿ, ಕಂಪಲ್ಸರಿಯಾಗಿ ಹಲ್ಲುಜ್ಜಿ. ಅದನ್ನು ನೀವು ರೂಢಿ ಮಾಡಿ ಮಕ್ಕಳಿಗೂ ಹೇಳ್ಕೊಡಿ. ಹಲ್ಲುಜ್ಜದೇನೆ ಮಗುವಿಗೆ ಮಲಗೋಕ್ಕೆ ಬಿಡಬೇಡಿ. ಪ್ರತಿಯೊಂದು ವಯಸ್ಸಿಗೂ ತಕ್ಕಂಗೆ ಅದು ಹಲ್ಲು ಕ್ಲೀನಾಗಿ ಇಟ್ಕೊಳ್ಳೋಂಥ ರೀತಿ ಬದಲಾಗ್ತಾ ಇರುತ್ತೆ. ಅದಕ್ಕೆ ತಕ್ಕಂಗೆ ಆ್ಯಕ್ಚುಲಾಗಿ ಈಗಿನ ಕಾಲದಲ್ಲಿ ಯೂಟ್ಯೂಬ್ ವೀಡಿಯೋ ಸಾಕಷ್ಟಿದ್ದಾವೆ. ಒಂದು ವೇಳೆ ನಾವು ಸಿಕ್ಕಲಿಲ್ಲ ಅಂದ್ರೂ ಯೂಟ್ಯೂಬ್ ನೋಡಿಕೊಂಡು ಆಯಾ ವಯಸ್ಸಿಗೆ ಯಾವ ರೀತಿ ಹಲ್ಲುಜ್ಜಬೇಕಂತ ಮಾಡಿದ್ರೆ ಬಾಯಲ್ಲಿ ಕ್ರಿಮಿಗಳು ಕಮ್ಮಿ ಆಗುತ್ತೆ. ಬಾಯಲ್ಲಿ ಆಹಾರ ಪದಾರ್ಥಗಳು ಮಿಗೋದೂ ಕಮ್ಮಿ ಆಗುತ್ತೆ. ಇದ್ರ ಜೊತೆಯಲ್ಲಿ ಸಕ್ಕರೆ ಸ್ವಲ್ಪ ಕಮ್ಮಿ ಮಾಡಿ, ದಯವಿಟ್ಟು ಕಮ್ಮಿ ಮಾಡಿ. ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೋ ಕಮ್ಮಿ ಮಾಡಿ. ಇದರಿಂದ ಉಳುಕು ಕಮ್ಮಿ ಮಾಡ್ಬೋದು. ಅದು ಬಿಟ್ಟು ಇದು ಮನೆಯಲ್ಲಿ ನೋಡ್ಕೊಳ್ಳೋಂಥ ವಿಷಯ. ನಾವು ದಂತ ಚಿಕಿತ್ಸೆ ನಾವು ಮಾಡುವಾಗ ಅದು ಉಳುಕು ಹರಡದೇ ಇರೋ ಥರ, ಉಳುಕು ಅವಾಯ್ಡ್ ಮಾಡೋ ಥರ ನಾವು ಫ್ಲೂರೈಡ್ಸ್ ಅಂತ ಬಳಕೆ ಮಾಡ್ತೀವಿ. ಇತ್ತೀಚೆಗೆ ಸುಮಾರು ಒಂದು 15-20 ವರ್ಷದಿಂದ ರೀಮಿನರಲೈಸಿಂಗ್ ಕ್ರೀಮ್ಸ್ ಅಂತ ಬರುತ್ತೆ. ಅದರಲ್ಲೂ ಸಹ ನಾವು ಸುಮಾರು ಉಳುಕನ್ನು ತಡಿಬೋದು. ಬಟ್ ಅದು ದಂತ ವೈದ್ಯರ ಅಡ್ವೈಸಿಂದ ಅದನ್ನು ಅಡ್ವೈಸ್ ತಗೊಂಡು ಅದನ್ನು ಬಳಕೆ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.